ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮ DSMX ಸಿಬ್ಬಂದಿಯ ಜೊತೆಗೆ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದೆವು. ಮುಂಜಾನೆ ಭುವನೇಶ್ವರಮ್ಮನ ಪೂಜೆ ಮಾಡಿ ಕನ್ನಡ ಧ್ವಜವನ್ನು ಆರಿಸಿ ಈಗ ಪ್ರತಿ ಬಾರಿಯೂ ನವಂಬರ್ 1ರಂದು ರಕ್ತದಾನ ಮಾಡ್ತೀವಿ. ರಕ್ತದಾನ ಯಾಕೆ ಮಾಡ್ತೀವಪ್ಪ ಅಂದರೆ ನಮಗೆಲ್ಲ ಗೊತ್ತಿದೆ, ಹೊಸ ರಕ್ತ ಹುಟ್ಟುತ್ತೆ. ಅದ್ರ ಜೊತೆಗೆ ರಕ್ತದಾನ ಮಾಡೋದ್ರಿಂದ ಎಷ್ಟೋ ಜೀವಗಳು ಉಳಿಸ್ಬೋದು. ನೀವು ಒಬ್ಬರು ರಕ್ತದಾನ ಮಾಡಿದ್ರೆ 3 ಜೀವಗಳು ಉಳಿಸ್ಬೋದು. ಹಾಗಾಗಿ ರಕ್ತದಾನ ಮಾಡಿ ಭಯಪಡಬೇಕಾದಂತ ಏನಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ, ರಕ್ತ ಕೊಟ್ಟ ತಕ್ಷಣ ನಮ್ಗೆ ಹೊಸ ರಕ್ತ ಹುಟ್ಟುತ್ತೆ, ಹಾಗಾಗಿ ಜೀವ ಉಳಿಯುತ್ತೆ. ಅದೊಂದು ನಮ್ಗೆ ಬ್ಲೆಸ್ಸಿಂಗ್ ಥರ. ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ರಾಜ್ಯೋತ್ಸವನ ಹಬ್ಬವನ್ನು ಆಚರಣೆ ಮಾಡಿ ಇವಾಗ 50x350 ಅಡಿ ಒಂದು ಧ್ವಜಾರೋಹಣವನ್ನು ನಮ್ಮ ಆಫೀಸಿಂದ ಹೆಣ್ಣೂರಿಂದ ನಾಗವರವರೆಗೂ ಬಾವುಟವನ್ನು ಕರ್ಕೊಂಡು ಮೆರವಣಿಗೆ ಮಾಡ್ತೀವಿ. ಅದರ ಜೊತೆಗೆ ಇನ್ನೂ ನಾವು ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಸಿಬ್ಬಂದಿಗಳು ಮಾತ್ರ ರಕ್ತದಾನ ಮಾಡ್ತಾಯಿದ್ದಾರೆ. ಹಾಗಾಗಿ ಮೋಸ್ಟ್ಲಿ ಇವತ್ತೊಂದು 250ರಿಂದ 300 ಯೂನಿಟ್ಸ್ ಬ್ಲಡ್ ಆಗ್ಬೋದು. ಇನ್ನೊಂದು ಬಾರಿ ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು. ಸುಮರ್ದ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಾಹ ಗುರುದಾಕ್ಷ ಬ್ರಹ್ಮ ಮಾತೃ ಅಮನಿ ಕೈಕೊಳ್ಳಿ ಮಾತೃಭ್ಯೋ ನಮಃ ಇಲ್ಲ ಪಿತೃಭ್ಯೋ ನಮಃ ನಿಮ್ಮ ತಂದೆ ಹೇಳ್ಕೊಳ್ಳಿ ಆಚಾರ್ಯ ಕುಲದೇವರು ಹೇಳ್ಕೊಳ್ಳಿ ಕುಲದೇವರು ಕುಲದಾಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ ಪುತ್ರ ಪುತ್ರಿ ಆಯು ಆರೋಗ್ಯ ವಿದ್ಯಾ ಬುದ್ಧಿ ವಿದ್ಯಾ ಸಂಪದ राशि नाम सर्वदोष पुत्राय जनदृष्टि सूर्यदृष्टि निवृत्ति पुत्रवर्गाणां पुत्रीवर्गाणां बन्धुवर्गाणां सहवर्गाणां क्षेमस्थैर्य अभय आरोग्य ऐश्वर्यार्थं सर्वविध आचारान् शरीरे माता पिता कपा सर्वरोगनिवृत्तिं समग्रलाभ्याय ओम भागवती ओम स्थापयामि पूजयामि ओम गंडपूरेश्वरी नमः कात्यायनी महालक्ष्मी आवायामि आसनं कल्पयामि आध्योपयामि स्नानं करिष्ये ओम स्नानं करिष्ये श्रीताभ्यो नमः ओम
महालक्ष्मी के गृह विष्णुपत्नी की में दोनों अच्युतो वो कन्नड़ भाषा भुवनेश्वर स्थान समर्पयामि कन्नड़ भाषा भुवनेश्वरी नानाविध आभरण आभरणोदर्पयामि नानाविध आभरण भुवनेश्वरी कन्नड़ भाषा भुवनेश्वरी नानाविध आभरणोदर्पयामि नानाविध आभरण आभरणोदर्पयामि हरिद्राजोदर्पयामि भुवनेश्वरीभ्यो नमः सर्वमङ्गलमाङ्गल्ये शिवे सर्वार्थे आभरणोदर्पयामि अक्षां समर्पयामि पुष्पाणि प्रतिगृह्यताम् पुष्पमालिकां समर्पयामि पुष्पैः पूजयामि भुवनेश्वरी ताई नानाविध पुष्पमालिकां समर्पयामि
आप कहाँ थे जी? पहले देखे ಇವರು ನೋಡ್ರೆ ಟೆನ್ಷನ್ ಆಗುತ್ತೆ ಸರ್. ನನ್ನ ಪ್ರಾಬ್ಲಮ್ ಗೊತ್ತಾ ಏನಾಗುತ್ತೆ ಸರ್, ಇವ್ರ ಮುಂದೆ ಆಯ್ತು ಇರ್ಕೊಳ್ಳಿ, ಒಂದು ವರ್ಷದ ತಲೆ ಶರತ್ತಲ್ಲಿ ಸರ್ ಇಲ್ಲಿದ್ದೇನೆ ಸರ್, ನೋಡ್ತಾ ಇದ್ದೇನೆ. ಫ್ಯಾನ್ ಫಾಲೋಯಿಂಗ್ ಹೈ. ಲಾಸ್ಟ್ ಟೈಮ್ ನಾವು ಬ್ಯಾಡ್ಮಿಂಟನ್ ಆಡುವಾಗ ಸೋಲು ದೊಡ್ಡ ವಿಷಯ ಅಲ್ಲ, ಇವ್ರ ಮುಂದೆ ಸೋತ್ರೆ ಅದೊಂದು ಸೈಡ್. ಎಷ್ಟು ಬೇಡ ಬೇಡ ಒಂದು ನಿಮಿಷ ನೀರು ಕುಡಿದು After 10 minutes you check madam, once again 10 minutes you check no problem. ಇವಾಗ BP ಜಾಸ್ತಿ ಆದ್ರೂ ತಲೆ ತಿಂತಾರೆ, ಕೊಡ್ತಾರು ತಲೆ ತಿಂತಾರೆ. ಹಂಗೆ ಪೂರ್ತಿ ಕುಡಿಯಲ್ಲ. ಎಲ್ಲ ಈಗ ಬಂದ್ಬಿಡಿ ಆಪರೇಷನ್ ಆಗುತ್ತೆ, ಬ್ಲಡ್ ಡೊನೇಟ್ ಮಾಡೋದು ಆಪರೇಷನ್ ಆಗುತ್ತೆ. ಚೆಕ್ ಮಾಡಿದ್ರಿ ಸರ್? ಚೆಕ್ ಮಾಡಿ इनको ಇಲ್ಲ ಸರ್, ವೆಯ್ಟ್ ಮಾಡ್ತಾ ಸರ್, ಸೀಟ್ ಇದೆ ನೋಡು ಯಾಕೆ ಬಂದಿಲ್ಲ? ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ DSMX ಸಿಬ್ಬಂದಿಯ ಜೊತೆಗೆ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದೆವು. ಮುಂಜಾನೆ ಭುವನೇಶ್ವರಮ್ಮನ ಪೂಜೆ ಮಾಡಿ ಕನ್ನಡ ಧ್ವಜವನ್ನು ಆರಿಸಿ ಈಗ ಪ್ರತಿ ಬಾರಿಯೂ ನವಂಬರ್ 1ರಂದು ರಕ್ತದಾನ ಮಾಡ್ತೀವಿ. ರಕ್ತದಾನ ಯಾಕೆ ಮಾಡ್ತೀವಪ್ಪ ಅಂದರೆ ನಮಗೆಲ್ಲ ಗೊತ್ತಿದೆ, ಹೊಸ ರಕ್ತ ಹುಟ್ಟುತ್ತೆ. ಅದ್ರ ಜೊತೆಗೆ ರಕ್ತದಾನ ಮಾಡೋದ್ರಿಂದ ಎಷ್ಟೋ ಜೀವಗಳು ಉಳಿಸ್ಬೋದು. ನೀವು ಒಬ್ಬರು ರಕ್ತದಾನ ಮಾಡಿದ್ರೆ 3 ಜೀವಗಳು ಉಳಿಸ್ಬೋದು. ಹಾಗಾಗಿ ರಕ್ತದಾನ ಮಾಡಿ ಭಯಪಡಬೇಕಾದಂತ ಏನಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ, ರಕ್ತ ಕೊಟ್ಟ ತಕ್ಷಣ ನಮ್ಗೆ ಹೊಸ ರಕ್ತ ಹುಟ್ಟುತ್ತೆ, ಹಾಗಾಗಿ ಜೀವ ಉಳಿಯುತ್ತೆ. ಅದೊಂದು ನಮ್ಗೆ ಬ್ಲೆಸ್ಸಿಂಗ್ ಥರ. ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಹಬ್ಬವನ್ನು ಆಚರಣೆ ಮಾಡಿ ಇವಾಗ 50x350 ಅಡಿ ಒಂದು ಧ್ವಜಾರೋಹಣವನ್ನು ನಮ್ಮ ಆಫೀಸಿಂದ ಹೆಣ್ಣೂರಿಂದ ನಾಗವರವರೆಗೂ ಬಾವುಟವನ್ನು ಕರ್ಕೊಂಡು ಮೆರವಣಿಗೆ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೂ ನಾವು ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಸಿಬ್ಬಂದಿಗಳು ಮಾತ್ರ ರಕ್ತದಾನ ಮಾಡ್ತಾಯಿದ್ದಾರೆ. ಹಾಗಾಗಿ ಮೋಸ್ಟ್ಲಿ ಇವತ್ತೊಂದು 250ರಿಂದ 300 ಯೂನಿಟ್ಸ್ ಬ್ಲಡ್ ಆಗ್ಬೋದು. ಇನ್ನೊಂದು ಬಾರಿ ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ DSMX ಸಂಸ್ಥೆಯವರು ಪ್ರತಿ ವರ್ಷ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾರೆ. ತುಂಬ ಉತ್ಸಾಹದಿಂದ ಅವರ ಸಿಬ್ಬಂದಿಗಳು ಮತ್ತು ಅವರ ಎಲ್ಲ ಸ್ಟಾಫ್ಗಳು ತುಂಬ ಖುಷಿಯಿಂದ ರಕ್ತದಾನ ಮಾಡ್ತಾರೆ. ಇದನ್ನ ಕಿದ್ವೈ ಕ್ಯಾನ್ಸರ್ ಮಕ್ಕಳಿಗೆ ಉಚಿತವಾಗಿ ಕೊಡ್ತೀವಿ. ಒಂದ್ಸರಿ ನಮ್ಮ ದಯಾನಂದ್ ಸರ್ ಅವರು ಬಂದು ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಅವ್ರು ವಿಸಿಟ್ ಮಾಡಿ ಅಲ್ಲಿ ಮಕ್ಕಳನ್ನ ನೋಡಿ ತುಂಬ ದುಃಖಪಟ್ಟು ಹೇಳಿದ್ರು, ಮೇಡಮ್ ಇಲ್ಲ ಇದು ತುಂಬ ನೆಸೆಸಿಟಿ ಇದೆ ಮಾಡಬೇಕು ಅಂತ. ಈ ಸಲ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಾಡ್ತಾ ಇರೋದ್ರಿಂದ ತುಂಬ ಜಾಸ್ತಿ ಯೂನಿಟ್ ಕಲೆಕ್ಷನ್ ಆಗ್ತಾ ಇದೆ. ಆಲ್ಮೋಸ್ಟ್ ಈಗ ಒಂದು ಹತ್ತತ್ರ 150ರಿಂದ 200 ಯೂನಿಟ್ ಕಲೆಕ್ಷನ್ ಆಗಿದೆ. ಇನ್ನೂ ನಡೀತಾನೆ ಇದೆ. ಆಲ್ಮೋಸ್ಟ್ ಮೇಜರ್ ಏನಂದರೆ ಗುರುಗಳನ್ನು ನೋಡಿ ಮಕ್ಕಳು ಕಲಿತಾರಂತೆ. ಅವರ ಸಂಸ್ಥಾಪಕರು ಬ್ಲಡ್ ಡೊನೇಟ್ ಮಾಡೋದು ನೋಡಿ ಅವ್ರ ಜೊತೆ ಇರೋರು ಎಲ್ಲ ಮಾಡ್ತಾ ಇದ್ದಾರೆ. ಒಬ್ಬರು ಕೊಡೋವಂಥ ಒಂದು ರಕ್ತ 3 ಜೀವ ಉಳಿಸುತ್ತೆ. ಇವತ್ತು ಬರೀ ಬಿಸ್ನೆಸ್ ಅಂತ ಅಲ್ಲ, ಒಂದು ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಮ್ಮ DSMX ಸಂಸ್ಥೆಯವರು ಈ ಕಾರ್ಯವನ್ನು ಮಾಡ್ತಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಇವರಿಂದ ಸುಮಾರು 1000ವರೆಗೂ ಜೀವಗಳು ಉಳಿಯುತ್ತೆ. ಅದು ಮೇಜರ್. ನಾವು ಏನೇ ಕೊಟ್ಟರು ಜೀವದಾನ ಮಾಡೋದು ತುಂಬ ದೊಡ್ಡ ವಿಷಯ. ತುಂಬ ಸಂತೋಷ ಆಗ್ತಾ ಇದೆ ಇವ್ರು ಮಾಡ್ತಿರೋ ಕೆಲಸಕ್ಕೆ. ನಮಸ್ಕಾರ.